ಜಿಜಿ ಡ್ಯಾನ್ಸ್ ಫುಲ್ ಸಣ್ಣ ಆಗ್ತಿದ್ರು ಇವರು ನಡುತ್ತಿದ್ದಾರೆ ಪಾಪ ಅವನದಕ್ಕೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನಮ್ಮ ಪಯಣ ಸ್ಟಾರ್ಟ್ ಆಗಿರೋದು ಮೈಸೂರು ಕಡೆಗೆ. ಇವಾಗ ಟೈಮ್ ಆಲ್ಮೋಸ್ಟ್ 7:30 ಆಗಿದೆ. ನಾವು ಹೋಗ್ತಿರೋದು ಸಂಡೇ. ನಾಳೆ ರಿಪಬ್ಲಿಕ್ ಡೇ ಇರೋದ್ರಿಂದ ತುಂಬಾ ವೆಹಿಕಲ್ಸ್ ಬ್ಯಾಂಗ್ಳೂರ್ ಟು ಮೈಸೂರು ಟ್ರಾವೆಲ್ ಮಾಡ್ತಿದೆ. ನೀವೇ ನೋಡ್ತಿರ್ಬೋದು ಟೋಲ್ ಎಷ್ಟು ಜಾಮ್ ಆಗಿದೆ ಅಂತ. ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂದರೆ ಆನ್ ದಿ ವೇ ಸಿಗೋವಂಥ ಬಿಡ್ದಿ ತಟ್ಟೆ ಇಡ್ಲಿನ ತಿನ್ನಲೇಬೇಕಲ್ವ, ಹಾಗಾಗಿ ನಾವು ಕೂಡ ಅಲ್ಲಿಗೆ ಹೋದ್ವಿ. ಆ್ಯಸ್ ಯೂಶ್ವಲ್ ಇಲ್ಲಿ ತಟ್ಟೆ ಇಡ್ಲಿಗೆ ಎನಿ ಟೈಮ್ ತುಂಬ ರಶ್ ಇರುತ್ತೆ. ಅದು ಸಂಡೇಸ್ ಹಾಗೆ ಹಾಲಿಡೇಸ್ ಇದ್ದರೆ ಕೇಳೋಗೆ ಎಲ್ಲ ತುಂಬ ಜನ ಇರ್ತಾರೆ. ನಾವು ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಿ ಕೊನೆಗೆ ತಿಂಡಿ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಮೈಸೂರಿಗೆ ನನ್ನ ತಂಗಿ ಹಾಗೆ ನನ್ನ ತಂಗಿ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ತಂಗಿಯವರ ಅತ್ತಿಗೆ ಹಾಗೂ ಬಾವ ಬರ್ತಾ ಇದ್ದಾರೆ. ನಾವು ಮಾರ್ನಿಂಗ್ ಬೇಗ ಎದ್ದು ಹೊರಟಿರೋ ಕಾರಣ ನಂಗೆ ತುಂಬ ನಿದ್ದೆ ಬರ್ತಾಯಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಆದರೆ ನಮ್ಮ ಪಾಪಗೆ ಮಾತ್ರ ನಿದ್ದೆ ಬಂದಿಲ್ಲ. ಆ್ಯಕ್ಟಿವ್ ಆಗಿ ಆಟಾಡ್ಕೊಂಡೇ ಬಂದ ಮೈಸೂರುವರೆಗೂ. ಸೊ ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಎಳ್ನೀರು ಕುಡಿಬೇಕಂತ ಹೇಳಿ ಸ್ಟಾಪ್ ಕೊಟ್ವಿ. ನನ್ನ ತಂಗಿಯವ್ರ ಅತ್ತಿಗೆ ಅಂತ ಹೇಳಿದ್ನಲ್ಲ, ಅವ್ರ ಕಾರಿದು. ಅವರ ಮಗ ಹಾಗೆ ವೇದ ಅಂತ ಇಬ್ಬರು ಒಂದೇ ಏಜ್ ಆಗಿರೋದ್ರಿಂದ ವೇದಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾನೆ. ಹಾಗಾಗಿ ಅವನು ಅವ್ರ ಜೊತೆ ಬರ್ತಾಯಿದ್ದ. ನಾವು ಹೋಗ್ತಾರೋ ಫಸ್ಟ್ ಪ್ಲೇಸ್ ಬಂದು ರಂಗನತಿಟ್ಟು ಪಕ್ಷಿಧಾಮ. ಇಲ್ಲಿಗೆ ಹೋಗ್ತಾರೋ ಮೇನ್ ಕಾರಣನೇ ಮಕ್ಕಳಿದ್ದಾರೆ ಅಂತ. ಮಕ್ಕಳು ಇಲ್ಲಿರೋ ಬರ್ಡ್ಸ್ನೆಲ್ಲ ನೋಡಿ ಹಾಗೆ ನೇಚರ್, ವಾಟರ್ ಇದೆಲ್ಲ ನೋಡಿ ತುಂಬ ಖುಷಿ ಪಡ್ತಾರೆ ಎಲ್ಲ. ಹಾಗಾಗಿ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡಿರೋದು ಜೀವ, ಹಾಯ್ ಭಾವನ ಹಾಯ್. ಚಂದು ಹಾಯ್. ಹಾಯ್ ಹರ್ಷಿತ್. ನಮ್ಮ ಜೀವಂಗೆ ಎಷ್ಟು ಸಲ ಹಾಯ್ ಹೇಳಿದ್ರು ಹಾಯ್ ಹಾಯ್ ಅಂತ ಇರ್ತಾನೆ. ನಮ್ಗೆ ಅವ್ನು ಹೇಳೋದು ಕೇಳೋಕ್ಕೆ ತುಂಬ ಖುಷಿ. ಹಾಗಾಗಿ ಸುಮ್ಮನೆ ಹಾಯ್ ಮಾಡಿಸ್ತಾನೆ ಇರ್ತೀವಿ. ಹಾಯ್ ಹೇಳು, ಟಾಟಾ ಹೇಳು ಅಂತ. ನೋಡಿ ಇವಾಗ ನೀವೇ ಒಂದು ಜಿಜಿ ಜಿಜಿ ಹಾಯ್. ಇಲ್ಲಿ ಕಡೆ ಹೇಳ್ಬೇಕು, ಜಿಜಿ ಹಾಯ್. ಎಲ್ಲಿ ಬಂದಿದ್ವಿ ಜಿಜಿ ನಾವು? ಏನು ನೋಡೋಕೆ ಬಂದಿದ್ದೀವಿ? ಟಾಡಾ ಟಾಡಾ. ಇವತ್ತೆಲ್ಲಿ ನೋಡಿದ್ರು ಜನ ಜನ ಜನ, ತುಂಬ ರಶ್ ಇತ್ತು ಇಲ್ಲಿ ಬೋಟಿಂಗ್ಗೆ ಅಂತ. ಸೊ ನಾವು ಅಲ್ಲೇ ಸುಮಾರು ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಬ್ಯಾಟ್ಗಳಿದೆಲ್ಲ ನೋಡ್ಚಿನ ಮರದಲ್ಲಿ ಇದೆಯಲ್ಲ ಎಲ್ಲ ಬ್ಲ್ಯಾಕ್. ಹ್ಞೂ ಅಷ್ಟು ಬ್ಯಾಟ್ಗಳು. Open build start. This is always open.
ಬೀಕ್ ಮಧ್ಯೆ ಗ್ಯಾಪ್ ಇರುತ್ತೆ. ಓಪನ್ ಬಿಲ್ಡ್ ಸ್ಟಾರ್ಕ್ ಅಂದರೆ ಬೀಕ್ ಮಧ್ಯೆ ಗ್ಯಾಪ್ ಇರುತ್ತೆ, ಓಪನ್ ಇರುತ್ತೆ ನೋಡಿ. ಕಟಿಂಗ್ ಫ್ಲಾಗ್ ಥರ ಕಾಣಿಸ್ತದೆ ಹೊರಳಿದೆ, ಕಟಿಂಗ್ ಪ್ಲೇಯರ್ ಥರ yellow gray one, Asian open build star. Asian open build star. See black one, Indian carborant. See the small babies. Next one babies are there. ಅದೇ ಅದೇ ಡ್ಯಾಡಿ ನೆಕ್ಸ್ಟ್ ಚಿಕ್ಕದು ಹೌದಲ್ಲ ಚಿಕ್ಕದು ದಿಖ ರಹಾ ಕೊಡಿ ನಾನು ರಂಗನತಿಟ್ಟೂರ ನೋಡಿದ್ಮೇಲೆ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ರೆಸಾರ್ಟ್ಗೆ. ನಾವು ಬುಕ್ ಮಾಡಿರೋ ರೆಸಾರ್ಟ್ ಆಲ್ಮೋಸ್ಟ್ ಇಲ್ಲಿಂದ 18 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಅಲ್ಲಿ ತಲುಪೋದಕ್ಕೆ 40 ಮಿನಿಟ್ಸ್ ಬೇಕಾಗುತ್ತೆ. ನಾವು ಈ ರೆಸಾರ್ಟ್ಗೆ ಆಲ್ರೆಡಿ ಒನ್ ಟೈಮ್ ಬಂದಿದ್ವಿ. ನಮಗೆ ಇಲ್ಲಿನ ಆ್ಯಂಬಿಯನ್ಸ್ ಹಾಗೆ ನೇಚರ್ ತುಂಬಾ ಇಷ್ಟ ಆಯಿತು. ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿರುತ್ತೆ, ತುಂಬ ಕ್ರೌಡೆಡ್ ಇರೋದಿಲ್ಲ. ಹಾಗಾಗಿ ನಾವು ಮತ್ತೆ ಇದೇ ರೆಸಾರ್ಟ್ನ ಚೂಸ್ ಮಾಡಿ ಬಂದಿದ್ದೀವಿ. ಇದರ ಹೆಸರು ಶರ್ಮದ ಹಿಡನ್ ನೆಸ್ಟ್ ರೆಸಾರ್ಟ್ ಅಂತ. ನಿಮಗೂ ಕೂಡ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ ಆದರೆ, ಹಾಗೆ ಜನ ಇರೋ ಪ್ಲೇಸಸ್ಸಿಂದ ಸ್ವಲ್ಪ ದೂರ ಇರಬೇಕು, ಪೀಸ್ಫುಲ್ಲಾಗಿ ನೇಚರ್ ಮಧ್ಯೆ ಕಾಮಾಗಿರಬೇಕು ಅಂತ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ಈ ರೆಸಾರ್ಟ್ಗೆ ಬರೋದನ್ನ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ, ತುಂಬ ಚೆನ್ನಾಗಿರೋದಿಲ್ಲ ಪೂಲಲ್ಲಿ. ಹಾಗಾಗಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮದೇ ಪ್ರೈವೇಟ್ ಪೂಲ್ ಅನ್ನೋ ಥರ ಎಂಜಾಯ್ ಮಾಡ್ಬೋದು. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ರೆಸಾರ್ಟ್ ವ್ಯೂ ಹೇಗಿದೆ ಅಂತ, ತುಂಬಾ ಚೆನ್ನಾಗಿದೆ, ಎಲ್ಲ ಕಡೆ ಗ್ರೀನ್ರಿ ಇದೆ. ನೀವಿಲ್ಲಿ ಒನ್ ಡೇ ಸ್ಟೇ ಮಾಡಿದ್ರೆ ನಿಮಗೆ ಪರ್ ರೂಮ್ ಚಾರ್ಜಸ್ ಮಾಡ್ತಾರೆ. ಪ್ರೈಸಸ್ ಎಲ್ಲ ಅಫೋರ್ಡಬಲ್ ಆಗಿದೆ, ತುಂಬ ಕಾಸ್ಟ್ಲಿ ಇರೋದಿಲ್ಲ. ರೆಸಾರ್ಟ್ದು ಫ್ಯೂ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಷ್ಟ ಆದರೆ ನೋಡಿ ನೀವು ಒಂದ್ಸಲ ಈ ರೆಸಾರ್ಟ್ಗೆ ವಿಸಿಟ್ ಮಾಡಿ. ಇವಾಗ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಪೂಲ್ ಹತ್ರ ಬಂದಿದ್ದೀವಿ. ಇದು ತುಂಬ ತಣ್ಣಗಿದೆ ಕಣ. ಪ್ರಜ್ವಲ್ ಹಾಯ್ ಹೇಳಿ, ಬೆಳಗ್ಗೆ ಹೇಳಿಲ್ಲ ನೀವು. ಜೀವಾ ಜಿಜಿ ಡ್ಯಾನ್ಸ್ ಫುಲ್ ಸಣ್ಣ ಆಗ್ತಿರೋದು ಇವರು ನಡುತ್ತಿದ್ದಾರೆ ಪಾಪ ಅವನದಕ್ಕೆ. ಕಳ್ಳ 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 ನೋಡಿಲಿ ನಿಮ್ಮಪ್ಪರು ಎಗರ್ತಾ ಇದ್ದಾರೆ. ಅಲ್ಲೋಡು ಜಿಜಿ ಚಿಕ್ಕಿ. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಾದ್ಮೇಲೆ ಮತ್ತೆ ಫ್ರೆಶನ್ ಅಪ್ ಆಗಿ ಬಂದು ಇವಾಗ ಕ್ರಿಕೆಟ್ ಆಡ್ತಾ ಇದ್ದಾರೆ ಮಕ್ಕಳು. ಇದು ನೆಕ್ಸ್ಟ್ ಡೇ ಅಂದರೆ ಮಂಡೇ ಮಾರ್ನಿಂಗ್. ಸೊ ರೆಸಾರ್ಟಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಂತ ರೆಡಿಯಾಗಿದ್ದೀವಿ. ತಾಯಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಬೆಂಗಳೂರಿಗೆ ರಿಟರ್ನ್ ಹೋಗ್ತೀವಿ. ನೋಡಿ ರೆಸಾರ್ಟ್ ತುಂಬ ಫುಲ್ ಗ್ರೀನ್ರಿ ಇದೆ,
ಹಾಗೆ ತುಂಬ ತಂಪಾದ ವಾತಾವರಣ ಇದೆ. ಜೊತೆಗೆ ಬರ್ಡ್ ಸೌಂಡು ಬೆಳಗ್ಗೆ ಹೊತ್ತು ಕಿವಿಗೆ ಇಂಪಾಗಿರುತ್ತೆ ಕೇಳೋಕ್ಕೆ. ಹಾಯ್ ಪಾಪ ಹಾಯ್ ಮೇಡಮ್. ಇವಾಗ ರೆಸಾರ್ಟಿಂದ ಚೆಕ್ಔಟ್ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ರಜಾ ಇರೋ ಕಾರಣ ತುಂಬಾ ಜನ ಇರ್ತಾರೆ. ನಾವು ಆದಷ್ಟು ಬೇಗ ಎದ್ದು ಹೋಗ್ತಾ ಇದ್ದೀವಿ. ನೋಡಬೇಕು ಎಷ್ಟೊತ್ತಾಗುತ್ತೆ ದರ್ಶನ ಮಾಡೋದಕ್ಕೆ ಅಂತ. ನೀವೇ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಎಡಗಡೆಯಿಂದ 5 ಲೈನ್ ಹಾಗೆ ಬಲಗಡೆಯಿಂದ 5 ಲೈನ್ 10 ಲೈನಲ್ಲಿ ಜನಗಳನ್ನ ಬಿಡ್ತಿದ್ದಾರೆ. ಅಂದರೆ 200 ರುಪೀಸ್ಗೆ ಸ್ಪೆಷಲ್ ದರ್ಶನ, ಹಾಗೆ 500 ರುಪೀಸ್ ಕೊಟ್ಟರೆ VIP ದರ್ಶನ. ಹಾಗಾಗಿ 2 ಕಡೆಯಿಂದ ಬಿಡ್ತಾಯಿದ್ರು. ಅಂತೂ ಇಂತೂ ದೇವಿ ದರ್ಶನ ಆಯಿತು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ದೇವಸ್ಥಾನದ ಮುಂಬಾಗಿಲೇನಿದೆ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕಂತ ಹೋದ್ವಿ. ಬಟ್ ಅಲ್ಲೂ ಕೂಡ ತುಂಬಾ ಜನ ಇದ್ದರು. ನೋಡಿ, ನಿಮಗೋಸ್ಕರ ಆ ತಾಯಿ ಚಾಮುಂಡೇಶ್ವರಿ ಇದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ವಿಡಿಯೋ ತೊಗೊಳೋಗಿಲ್ಲ ಅಂತ ಆ್ಯಕ್ಚುಲಿ ಬೋರ್ಡ್ ಹಾಕಿದ್ರು. ಬಟ್ ಎಲ್ಲರೂ ಫೋಟೋಸ್ ಹಾಗೆ ವೀಡಿಯೋಸ್ ಮಾಡ್ಕೊಳ್ತಾಯಿದ್ರು. ಹಾಗಾಗಿ ನಾವು ಕೂಡ ವೀಡಿಯೋಸ್ ಮಾಡ್ಕೊಂಡ್ವಿ. ಇದು ಗರ್ಭಗುಡಿ ಒಳಗಡೆ ಇರೋದಲ್ಲ, ಹೊರಗಡೆ ಇರೋ ಅಂಥ ರಥದಲ್ಲಿದ್ದಿದ್ದು. ಸೊ ಇಲ್ಲಿಗೆ ನಮ್ಮ ಮೈಸೂರು ಪಯಣ ಮುಗಿಯುತ್ತೆ. ಸೊ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.